ऑथेंटिक न्यूज 19 में आपका स्वागत है। आइए देखते हैं आज की न्यूज। ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಇವತ್ತು ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಆಚರಿಸುತ್ತಿದ್ದಾರೆ. ಧಾರವಾಡದಲ್ಲಿ ಆಲ್ರೆಡಿ ಇದು ಕನ್ಕ್ಲೂಷನ್ಗೆ ಬಂತು, ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡಿದೀವಿ, KSRP ತುಕಡಿಗಳನ್ನ ಮತ್ತೆ ಪ್ರೊಸೆಷನ್ ರೂಟ್ ಅಲ್ಲಿ ಎಲ್ಲರನ್ನೂ ಹಾಕೊಂಡಿದೀವಿ. ಎಲ್ಲರೂ ಖುಷಿಯಿಂದ ಈದ್ ಮಿಲಾದ್ ಹಬ್ಬವನ್ನ ಆಚರಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಮಲ್ಲಿಕಾರ್ಜುನ್ ಚಿರಗಣ್ಣವರ್, ಹುಬ್ಬಳ್ಳಿ ಗಜಾನೋತ್ಸವ ಮಂಡಳಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಗಳು, ಪಗಡಿ ಓಣಿ ಸರ್ಕಲ್ ಇದರ ವತಿಯಿಂದ ಇವತ್ತ ವಿಶ್ವದ ಈದ್ ಮಿಲಾದ್ ಹಬ್ಬವನ್ನು ನಮ್ಮ ಹುಬ್ಬಳ್ಳಿ ಮಹಾನಗರದಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸುವತ್ತ ಇವತ್ತಿನ ಈ ಟೈಮ್ದೊಳಗೆ ಮೆರವಣಿಗೆ ಇಲ್ಲಿಂದ ಮುಂದೆ ಸಾಗಿತು. ಒಳ್ಳೆಯ ಒಂದು ಈ ಕಾರ್ಯಕ್ರಮದೊಳಗೆ ನಮ್ಮ ಪಗಡಿ ಓಣಿ ಎಲ್ಲ ಮಹಿಳಾ ಸದಸ್ಯರು, ಎಲ್ಲ ಪೊಲೀಸ್ ಸಿಬ್ಬಂದಿ ಹಾಗೂ ಎಲ್ಲ ಪತ್ರಕರ್ತರು ಎಲ್ಲರೂ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಂತ ಅವರು ಪಣ ತೊಟ್ಟು ಇಲ್ಲಿಂದ ಮೆರವಣಿಗೆ ಮೂಲಕ ಹಾದು ಹೋದ್ರು. ಅವರಿಗೆ ನಮ್ಮ ಓಣಿ ವತಿಯಿಂದ ಎಲ್ಲರೂ ಅವರಿಗೆ ಶುಭ ಕೋರಿದ್ದೇವೆ. ಇದು ವಿಶ್ವಕ್ಕೆ ಅಲ್ಲ, ನಮ್ಮ ಭಾರತಕ್ಕೂ ಸುಧಾ ಎಲ್ಲ ಜಾತ್ಯತೀತವಾಗಿ ನಡೆಯುವಂತ ಹಬ್ಬ. ಇದಕ್ಕೂ ನಾವು ಹುಬ್ಬಳ್ಳಿ ಹಿಡ್ಕೊಂಡು ವಿಶ್ವದ ನಮ್ಮ ಹಿಂದೂಸ್ತಾನದಲ್ಲಿ ಎಲ್ಲೇ ಒಂದು ಇದು ಆಗ್ಲಿ, ಇದು ಯಶಸ್ವಿಯಾಗಿ ತಮ್ಮ ಹಬ್ಬ ಆಚರಿಸಲಿ ಅಂತೇಳಿ ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರತಿ ವರ್ಷ, ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷ ಅವ್ರಿಗೆ ಈದ್ ಮಿಲಾದ್ ಇರ್ಬೋದು, ಮೊಹರಂ ಇರ್ಬೋದು, ರಂಜಾನ್ ಇರ್ಬೋದು, ಅವರಿಗೆ ನಾವು ಇಲ್ಲಿ ಹೋಗ್ತಾ ಇರೋ ಮೆರವಣಿಗೆ ಕಾಲಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ. ಅವರು ನಮ್ಗೆ ಶುಭ ಕೋರ್ತಾರ. ಆಮ್ಯಾಗ ಅದೇ ರೀತಿ ನಮ್ಮ ಅಂಜುಮನ್ ಇಸ್ಲಾಂ ಧರ್ಮದಿಂದ ಪ್ರತಿ ವರ್ಷ ನಮ್ಮ 3000 ಮಠಕ್ಕೆ ನಾವು 3000 ಮಠದ ಸದಸ್ಯರ ಆಗಿರೋದ್ರಿಂದ ನಾವು ಅದನ್ನ ವ್ಯಕ್ತಪಡಿಸ್ತೀವಿ. ಪ್ರತಿ ವರ್ಷ ಸುಮಾರು ಒಂದು 30-40 ವರ್ಷದಿಂದ ನಮ್ಮ ಹಿಂದೂ ಬಾಂಧವರ ಜೋಡಿ ಅವರು ತಮ್ಮ ರಂಜಾನ್ ಹಬ್ಬದ ಒಂದು ಇದನ್ನ ಮುಗಿದ್ಕೂಳೆ ನಮ್ಮ 3000 ಮಠಕ್ಕೆ ಭೇಟಿ ಕೊಟ್ಟು, ಸಿದ್ಧಾರ್ಥ ಮಠಕ್ಕೆ ಭೇಟಿ ಕೊಟ್ಟು ನಮ್ದು ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಅವ್ರು ಶುಭ ಕೋರ್ತಾರ. ನಾವು ದೀಪಾವಳಿ ಇರ್ಬೋದು, ಮೊಹರಂ ನಮ್ದು ಇದು ಇರ್ಬೋದು, ಮಾನವಮ ಇರ್ಬೋದು, ಆ ಹಬ್ಬಕ್ಕೂ ಸುಧಾ ನಾವು ಆಹ್ವಾನ ಕೊಟ್ಟಾಗ ಅವರು ಬಂದು ನಮ್ಮ ಆಹ್ವಾನ ಸ್ವೀಕರಿಸಿ ಆ ಹಬ್ಬಕ್ಕೂ ಸುಧಾ ಹಾಜರಾಗಿ ನಮ್ಗೆ ಶುಭ ಕೋರ್ತಾರ. ಅದೇ ರೀತಿ ನಮ್ಮ ಭಾವನೆಗಳನ್ನು ಸುಧಾ ಅವ್ರ ಹಬ್ಬಕ್ಕೆ ನಾವು ಶುಭ ಕೋರಿ ಇವತ್ತಿನ ದಿವಸ ಒಳ್ಳೆಯದನ್ನ ಬಯಸಿದ್ದೇವೆ. ಪ್ರತಿ ವರ್ಷದಂತೆ ನಮ್ಮ ಹಿರಿಯರು ಹೇಳಿದಂಗೆ ಪ್ರತಿ ವರ್ಷದಂತೆ ಮುಸ್ಲಿಂ ಬಾಂಧವರು ಇಲ್ಲಿ ಮೆರವಣಿಗೆ ಹೋಗ್ತಾರ. ನಾವು ಪ್ರತಿ ವರ್ಷದಂತೆ ಅವ್ರಿಗೆ ಸ್ವಾಗತ ಕೋರ್ತೀವಿ. ಆಮೇಲೆ ಸೌಹಾರ್ದಯುತವಾಗಿ ಅವ್ರಿಗೆ ಸ್ವಾಗತ ಮಾಡ್ತೀವಿ, ಮಾಲಾರ್ಪಣೆ ಮಾಡ್ತೀವಿ. ಅವರು ಕೂಡ ಅಷ್ಟೇ ಯಾವಾಗ್ಲೂ ಪ್ರತಿ ನಮ್ಮ ಧಾರ್ಮಿಕ ಸರ್ ಹೇಳ್ದಂಗ 3000 ಮಠಕ್ಕೆ ಬರ್ತಾರ. ನಾವು ದರ್ಗಾಗಳಿಗೆ ಹೋಗ್ತೀವಿ. ಈಗ ಕೋಮು ಸೌಹಾರ್ದತೆ ನಮ್ಮಲ್ಲಿ ಐತಿ. ಪಗಡಿ ಓಣಿ ಅಂದ್ರೆ ಯಾವಾಗ್ಲೂ ನೀವು ಈ ಸುತ್ತಮುತ್ತ ಏರಿಯಾದಲ್ಲಿ ನೋಡಿರ್ಬೋದು, ಶಾಂತತೆಗಾಗಿ ಹೆಸರಾಗಿದ್ದು. ಮತ್ತೆ ಗಣೇಶೋತ್ಸವ ಸಮಿತಿ ಬಹಳ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ವಿ ನಾವು. ಪ್ರತಿ ವರ್ಷದಂತೂ ನಾವು ಇದು ಮಾಡ್ತಿದ್ವಿ. ಅವರು ಯಾವ ವರ್ಷ ಬಂದ್ರು ಕೂಡ ಇಲ್ಲಿ ಬಂದು ನಿಂತು, ಆಮೇಲೆ ಪೊಲೀಸ್ ಆಫೀಸರ್ಗಳು ಕೂಡ ಇಲ್ಲಿ ಬಂದು ನಮ್ಮ ಪಗಡಿ ಓಣಿ ಎಲ್ಲ ಹಿರಿಯರಿಗೆ ಭೇಟಿಯಾಗಿ ನಾವು ಅವ್ರನ್ನು ಕೂಡ ಸ್ವಾಗತ ಮಾಡ್ತೀವಿ. ಅವ್ರು ಮುಸ್ಲಿಂ ಬಾಂಧವ್ರಿಗೆ ಸ್ವಾಗತ ಮಾಡ್ತೀವಿ. ಸೊ ಇದು ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಕೋಮು ಸೌಹಾರ್ದತೆ ಇರ್ಬೇಕು ಯಾವಾಗ್ಲೂ. ಅದನ್ನ ನಾವು ಯಾವಾಗ್ಲೂ ಬಯಸ್ತೀವಿ. ಮತ್ತೆ ಅದನ್ನ ನಾವು ಯಾವಾಗ್ಲೂ ಈಗ ಅವ್ರು ಮುಸ್ಲಿಂ ಬಾಂಧವರು ಹೇಳಿದ್ರು ಮುಖಂಡರು, ನಾವು ಎಲ್ಲ ಕಡೆನೂ ಬರ್ತೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿಗಳು ಹೋಗಿ ನಾವು ಧರ್ಮ ಜಾಗೃತಿ ಮಾಡ್ತೀವಿ, ನಮ್ಮ ಗುರುಗಳು ಬಂದಿದಾರ ಅಂತ ಹೇಳಿದ್ರು. ಹೌದು, ಅದು ಮಾಡ್ತಿದಾರೆ. ನಮ್ಮ ಗುರುಗಳನ್ನು ಅಷ್ಟೇ, ನಮ್ಮ 3000 ಮಠದ ಗುರುಗಳು, ನಮ್ಮ ಬೇರೆ ಬೇರೆ ಮಠದ ಗುರುಗಳು ಎಲ್ಲ ಕಡೆ ಹೋಗ್ತಾರೆ. ಧರ್ಮ ಸಂಸ್ಕೃತಿ, ಆಮೇಲೆ ಸೌಹಾರ್ದತೆ, ಧರ್ಮ ಸೌಹಾರ್ದತೆ ಇರ್ಬೇಕು. ನಾವು ಹಿಂದೂಗಳು, ನಾವು ಮುಸ್ಲಿಂ ಏನು ಭೇದ ಭಾವಗಳನ್ನು ಯಾವ ಮಾಡ್ತೀರ ಅವಾಗ ದೇಶ ವಿಭಜನೆ ಆಗ್ತದೆ. ದೇಶ ವಿಭಜನೆ, ಧರ್ಮ ವಿಭಜನೆ ಇವೆಲ್ಲ ಆಗ್ಬಾರ್ದು. ಸೋಮ ಸೌಹಾರ್ದತೆಯಿಂದ ನಮ್ಮ ಭಾರತ ಅದ ಆಗ್ಲೇ ಹೇಳಿದ್ರು ನಮ್ಮ ಇವ್ರು, ಯಾರೇ ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಈ ಹಾಡನ್ನು ಬರೆದವರು ಮುಸ್ಲಿಮ್ರು. ಅವರೇ ಹೇಳಿದ್ರು ಹಿಂದೂಸ್ತಾನ್ ಎಲ್ಲಾ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡದ, ಎಲ್ಲ ಚಂದವಾಗಿದ್ದಂತ, ಸಾರೇ ಜಹಾಂ ಸೆ ಅಚ್ಚಾ ಅಂತ. ಸೊ ಹಂಗಾಗಿ ನಾವೆಲ್ಲ ಸೌಹಾರ್ದತೆಯಿಂದ, ನಾವು ಮುಸ್ಲಿಂ, ನಾವು ಹಿಂದೂಗಳು, ನಾವು ಲಿಂಗಾಯತರು, ಈ ಎಲ್ಲ ಧರ್ಮ ಜಾತಿ, ನಾವು ಭಾರತೀಯರು ಅನ್ನೋ ಒಂದು ಭಾವನೆಯಿಂದ ಬೆಳೆಸಿ, ಇದೇ ಭಾವನೆಯಿಂದ ನಾವು ಪಗಡಿ ಓಣಿ ಗಣೇಶೋತ್ಸವ ಸಮಿತಿ ಯಾವಾಗ್ಲೂ ಕೆಲಸ ಮಾಡ್ತಾರೆ. ಮತ್ತೆ ಎಲ್ಲ ಮುಸ್ಲಿಂ ಬಾಂಧವರು ನಮ್ಗೆ ಬಹಳಷ್ಟು ಸಹಾಯ ಮಾಡ್ತಾರ, ಬಹಳಷ್ಟು ಕೋಆಪರೇಟ್ ಮಾಡ್ತಾರ. ಮುಸ್ಲಿಂ ಇವರು ಪೊಲೀಸ್ ಆಫೀಸರ್ಗಳು ಕೂಡ
ಸೊ ಇದೇ ರೀತಿ ಮುಂದುವರಿಲಿ ಅಂತ ನಾವು ಹಾರೈಸ್ತೀವಿ. ಇವರು ನಮ್ಮ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರು ಮನೋಹರ್ ಸಾಲಿಮಠ್ ಅಂತ. ಇವ್ರ ಅಧ್ಯಕ್ಷತೆ ಒಳಗ ನಾವೆಲ್ಲ ಕೆಲಸ ಮಾಡ್ತೀವಿ. ಓಕೆ, ನಮಸ್ಕಾರ. ತಾವಿಲ್ಲಿ ಇವತ್ತು ಅತ್ಯಂತ ಪವಿತ್ರ ಹಬ್ಬ ಈದ್ ಮಿಲಾದನ್ನ ನಾವೆಲ್ಲರೂ ಏನು ಇಡೀ ವಿಶ್ವದಲ್ಲಿ ಈ ಹಬ್ಬವನ್ನ, ಈ ಪವಿತ್ರ ಹಬ್ಬವನ್ನ ಎಲ್ಲ ಸಮಾಜ ಬಾಂಧವರು ಕೂಡಿ ಬಹಳ ಪ್ರೀತಿಯಿಂದ, ಆತ್ಮೆಯಿಂದ, ಒಗ್ಗಟ್ಟಿನಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಿದ್ದೇವೆ. ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಹುಬ್ಬಳ್ಳಿಯ ಅಂಜುಮ್ ಇಸ್ಲಾಂ ವತಿಯಿಂದ ನಮ್ಮೆಲ್ಲರ ನಾಯಕಂತ ಎನ್.ಡಿ. ಸಾಹೇಬ್ರ ನೇತೃತ್ವದಲ್ಲಿ ನಾವು ಇವತ್ತು ಮೆರವಣಿಗೆ ಮೂಲಕ ಅಸಾರವನ್ನಾಗಿ ಬಂದು ಅಲ್ಲಿ ನಮನ ಸಲ್ಲಿಸುವಂತ ಈ ಒಂದು ದೊಡ್ಡ ಮೆರವಣಿಗೆ. ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಸೇರಿ ಏನು ಇಸ್ಲಾಂ ಧರ್ಮದ ಅದೇನು ಉದ್ದೇಶ ಐತಿ, ಶಾಂತಿ और अमन, ಇಸ್ಲಾಂ ಧರ್ಮದ ಉದ್ದೇಶ ಶಾಂತಿ और अमन, ಸಬ್ ಭಾಯಿಚಾರೆ ಸೇ रहेंगे ಅಂತ ಹೇಳಿ ಎಲ್ಲರೂ ಹಿಂದೂ ಮುಸ್ಲಿಂ ಹಮ್ ಸಬ್ ಲೋಗ್ ಬಾಯ್ ಬಾಯ್ ಹೇ ಅಂತ ಹೇಳಿ ಎಲ್ಲರೂ ಕೂಡಿ ಬಹಳ ಪ್ರೀತಿ ವಿಶ್ವಾಸದಿಂದ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಾ ಇನ್ನಷ್ಟು ಬಂದು ಹೇಳ ಬಯಸ್ತೇನೆ, ಯಾರ್ಯಾರು ಈ ಇಸ್ಲಾಂ ಧರ್ಮಕ್ಕೆ ಮುಸ್ಲಿಂ ಬಾಂಧವರು ಅಂತಮ್ರ ತಾವು ಹತ್ರ ಇಲ್ಲ, ದಯಮಾಡಿ ಆ ಇಸ್ಲಾಂ ಧರ್ಮವನ್ನ ಅರ್ಥ ಮಾಡ್ಕೊರಿ. ಆ ಧರ್ಮ ಏನ್ ಹೇಳ್ತೈತಿ, ನಾವೆಲ್ಲರೂ ಜೊತೆ ಕೂಡಿರು ಅಂತೇಳಿ ಪ್ರೀತಿ ಮಾಡೋಣ, ಪ್ರೀತಿ ಹಂಚೋಣ. ಹಂಗ ಎಲ್ಲರೂ ಕೂಡಿ ಈ ಸಮಾಜದ ಜೊತೆಗೆ, ಈ ಹಬ್ಬದ ಜೊತೆಗೆ ನಾವೆಲ್ಲರೂ ಇರೋಣ. ಈ ಸಮಾಜ ಜೊತೆಗೆ ಎಲ್ಲರೂ ಬೆರೆತು ಇನ್ನಷ್ಟು ಈ ಸಮಾಜದಲ್ಲಿ ಶಾಂತಿ, ಅಮನ್ ಅವ್ರ ಸುಕೂನ್ ಎಲ್ಲರೂ ಕೂಡಿ ನಾವು ಭಾಯಿಚಾರೆ ಸೇರೋಣ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಎಲ್ಲ ಮುಸಲ್ಮಾನ್ ಧರ್ಮದ ಬಾಂಧವರಿಗೆ ಹಾಗೂ ಎಲ್ಲ ಸಮಾಜದ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯ ಕೋರುತ್ತೇನೆ. ಧನ್ಯವಾದಗಳು.